ಈ ರೆಸಿಪಿ ತುಂಬ ಸ್ಪೆಷಲ್ ಆಗಿರುತ್ತೆ, ಹಾಗೆ ಯೂನಿಕ್ ವೇನಲ್ಲಿ ಇದನ್ನು ನೀವು ರೆಡಿ ಮಾಡ್ಬೋದು. ಹಾಗಾದರೆ ರೆಸಿಪಿ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ಪೆಷಲ್ ಆಗಿ ಏನಪ್ಪ ಅಂತಂದರೆ ಹಲಸಿನ ಹಣ್ಣಿನಿಂದ ಮಾಡಿರ್ತಕ್ಕಂಥ ಹಲ್ವಾ. ಈ ಹಲ್ವಾನ ಯಾವ ರೀತಿ ರೆಡಿ ಮಾಡಬೇಕು, ಹಲಸಿನ ಹಣ್ಣನ್ನು ಯಾವ ರೀತಿ ನಾವಿಲ್ಲಿ ಉಪಯೋಗಿಸ್ಕೊಂಡು ಒಂದು ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಹಲ್ವಾನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು, ಮತ್ತು ಯಾವೆಲ್ಲ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕ್ತೀವಿ, ಯಾವೆಲ್ಲ ಇಂಗ್ರೀಡಿಯೆಂಟ್ ಹಾಕಿದರೆ ಈ ಒಂದು ರೆಸಿಪಿ ಸೊಗಸಾಗಿ ಮೂಡಿ ಬರುತ್ತೆ ಅನ್ನೋದನ್ನು ಈ ಒಂದು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲು ನಾವು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀವಿ. ಎಣ್ಣೆನ ಕೈಗೆ ಹಚ್ಕೊಂಡ್ಬಿಟ್ಟು ಅದನ್ನು 2 ಭಾಗವಾಗಿ ಮಾಡಿಬಿಟ್ಟು ನಂತರ ಗೊಂಚಲುಗಳಿಂದ ಹಣ್ಣುಗಳನ್ನು ಬೇರ್ಪಡಿಸಬೇಕು. ನೋಡ್ತಾ ಇರಲ್ಲ ವಿಡಿಯೋದಲ್ಲಿ ತೋರಿಸೋ ಹಾಗೆ ಜಾಗರೂಕತೆಯಿಂದ ನಾವು ಇಲ್ಲೇನಪ್ಪ ಅಂದರೆ ಹಣ್ಣುಗಳನ್ನು ಬೇರ್ಪಡಿಸಬೇಕು. ಯಾಕಂದರೆ ಇದರಲ್ಲಿ ಸೊನೆ ಕೈಗೆ ಅಂಟ್ಕೊಂಡ್ರೆ ನಾವು ಅದನ್ನು ತಗೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೈಗೆ ಕೂಡ ಸೊನೆ ಅಂಟೋದಿಲ್ಲ. ಈ ರೀತಿಯಾಗಿ ಎಳೆಯಾಗಿ ಹಣ್ಣಿನ ಲೋಳೆಗಳು ಬಿಟ್ಕೊಂಡ್ಬರ್ತವೆ. ನಂತರ ನಾವು ಹಣ್ಣಿನಿಂದ ಏನಪ್ಪ ಅಂದರೆ ಬೀಜ ಮತ್ತು ಅದರ ಜೊತೆ ಬಂದಿರೋಂಥ ನಾರನ್ನು ಬೇರ್ಪಡಿಸಬೇಕು. ನಮಗೆ ಕೇವಲ ಇಲ್ಲಿ ಹಣ್ಣಿನ ಪಲ್ಪ್ ಮಾತ್ರ ಈ ಒಂದು ರೆಸಿಪಿಯಲ್ಲಿ ಉಪಯೋಗ ಆಗುತ್ತೆ. ಆದ್ದರಿಂದ ಹಣ್ಣುಗಳನ್ನು ಚೆನ್ನಾಗಿ ತಕ್ಕೊಂಬಿಟ್ಟು ಸಪ್ರೇಟ್ ಮಾಡ್ಕೊಂಬಿಟ್ಟು ಕೇವಲ ಹಣ್ಣಿನ ಲೋಳೆಗಳು ಅಂದರೆ ಪಲ್ಪ್ಗಳನ್ನು ಮಾತ್ರ ಇಲ್ಲಿ ತೊಗೋತಾ ಇದ್ದೀವಿ. ಇಲ್ಲಿ ಹಣ್ಣುಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ನಂತರ ಅದನ್ನು ನಾವು ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ಅಂದರೆ ಹಣ್ಣುಗಳು ಸಾಧಾರಣವಾಗಿ ಲೋಳೆಗಳಾಗಿದ್ದು ಉದ್ದವಾಗಿ ಇವೇನಪ್ಪ ಅಂದರೆ ಜಿಗಿಜಿಗಾಗಿ ಇರುತ್ತವೆ. ಆದ್ದರಿಂದ ಸಣ್ಣ ಪೀಸ್ ಮಾಡ್ಕೋದ್ರಿಂದ ಇಲ್ಲಿ ಮಿಕ್ಸರ್ನಲ್ಲಿ ನಾವು ಪಲ್ಪನ್ನು ಅಂದರೆ ಪ್ಯೂರೇ ರೆಡಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಬಿಟ್ಟು ಎಲ್ಲನೂ ಇಲ್ಲಿ ನಾವೇನಪ್ಪ ಅಂದರೆ ಮಿಕ್ಸರ್ನಲ್ಲಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಪ್ಯೂರೇ ಆಗೋವರೆಗೂ ನಾವು ಇದನ್ನು, ಅಥವಾ ಪೇಸ್ಟ್ ಆಗೋವರೆಗೂ ಇದನ್ನು ನಾವು ಮಿಕ್ಸರ್ನಲ್ಲಿ ಚೆನ್ನಾಗಿ ಮಿಶ್ರಣವನ್ನು ರುಬ್ಕೋಬೇಕು. ಅಂದಾಗ ಮಾತ್ರ ಈ ರೆಸಿಪಿಗೆ ಒಂದು ಚೆನ್ನಾಗಿ ಟೆಕ್ಸ್ಚರು ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರಲ್ಲ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಣ್ಣನ್ನು ಚೆನ್ನಾಗಿ ರುಬ್ಕೊಂಡು ತಗೊಂಡ್ಬಿಡ್ಬೇಕು. ನಂತರ ಒಂದು ಇಲ್ಲಿ ಅಲ್ಯೂಮಿನಿಯಂ ಪಾತ್ರೆಯನ್ನು ತೊಗೋತಾ ಇದ್ದೀವಿ, ಕಾರಣ ತಳ ಹೊತ್ತೋದಿಲ್ಲ. ಸ್ವಲ್ಪ ತುಪ್ಪನ ಹಾಕ್ಕೋತಿದ್ದೀವಿ. ನಂತರ ರುಬ್ಕೊಂಡಿರೋಂಥ ಪಲ್ಪನ್ನು ಅಥವಾ ಪ್ಯೂರೇನ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ಟು ಅದು ಘಮ ಬಿಡುವವರೆಗೂ, ಅಂದರೆ ಹಸಿ ವಾಸನೆ ಹೋಗಿಬಿಟ್ಟು ಚೆನ್ನಾಗಿ ಪರಿಮಳ ಬೀರೋವರೆಗೂ ಅದನ್ನು ಹುರ್ಕೋಬೇಕು. ಈ ರೀತಿ ಹುರ್ಕೊಂಡ ನಂತರ ನೋಡ್ತಾರಲ್ಲ ಟೆಕ್ಸ್ಚರ್ ಕೂಡ ಚೇಂಜ್ ಆಗ್ತಾಯಿದೆ. ಮಧ್ಯದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ಕಲಿಸ್ಬೋದು. ಅದು ಕೂಡ ಒಂದು ಫ್ಲೇವರ್ನ ತಂದು ಕೊಡುತ್ತೆ ಮತ್ತು ಒಳ್ಳೆಯ ರುಚಿಯನ್ನು ಕೂಡ ಈ ಒಂದು ಹಣ್ಣಿನ ರೆಸಿಪಿಯಲ್ಲಿ ತಂದು ಕೊಡುತ್ತೆ ಅಂತ ನಾವು ಹೇಳ್ಬೋದು. ನಂತರ ಇದಕ್ಕೆ ನಾವು ಸಕ್ಕರೆ ಬದಲು ಆರ್ಗ್ಯಾನಿಕ್ ಬೆಲ್ಲ, ಅಂದರೆ ಇಲ್ಲಿ ನಾವು 2 ರೀತಿಯ ಬೆಲ್ಲನ ಬಳಸ್ತಾ ಇದ್ದೀನಿ. ಒಂದು ಆರ್ಗ್ಯಾನಿಕ್ ಆಗಿರುವಂತಹ ಕಪ್ಪು ರೀತಿಯ ಬೆಲ್ಲ, ಇನ್ನೊಂದೇನಪ್ಪ ಅಂದರೆ ನಾರ್ಮಲ್ ಆಗಿ ಸಿಗುವಂತಹ ಒಂದು ಹಳದಿ ಮಿಶ್ರಿತ ಬೆಲ್ಲವನ್ನು ಇಲ್ಲಿ ನಾವು ಹಾಕ್ತಾಯಿದ್ದೀವಿ. ಅದು ಕೂಡ ತುಂಬ ಚೆನ್ನಾಗಿ ಟೆಕ್ಸ್ಚರ್ ತಂದು ಕೊಡುತ್ತೆ. ನಾವಿಲ್ಲಿ ಹಳದಿ ಬೆಲ್ಲನ ಬಳಸೋದು ನಾರ್ಮಲ್ ಆಗಿರೋದ್ರಿಂದ, ಕಪ್ಪು ಬೆಲ್ಲ ಹಾಕೋದ್ರಿಂದ ನಾವು ಇಲ್ಲಿ ಸ್ವಲ್ಪ ಟೆಕ್ಸ್ಚರ್ನಲ್ಲಿ ಡಿಫ್ರೆನ್ಸೇಷನ್ ನೋಡ್ಬೋದು. ನೋಡ್ತಾ ಇಲ್ಲ. ನಂತರ ನಾವು ಇದಕ್ಕೇನಪ್ಪ ಅಂದರೆ ಗಿಣ್ಣದ ಹಾಲಿನ ಪುಡಿ, ಅಂದರೆ ಇದು ನೀವು ಮಾರ್ಕೆಟ್ನಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಗಿಣ್ಣದ ಹಾಲಿನ ಪುಡಿಯನ್ನು ಹಾಕೋದ್ರಿಂದ ಒಂದು ಗಟ್ಟಿಯಾಗಿರೋಂತಹ ಒಂದು ರಫ್ ಟೆಕ್ಸ್ಚರ್ ಏನಪ್ಪ ಅಂದರೆ ಇದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಗಿಣ್ಣದ ಹಾಲಿನ ಪುಡಿ ಹಾಕೋದ್ರಿಂದ ಈ ಒಂದು ಹಣ್ಣಿನ ಜೊತೆಗೆ ನಮಗೆ ಬೇಕಾಗಿರೋಂಥ ಶಕ್ತಿ ಮತ್ತು ಹಾಲಿನ ಪುಡಿಯಲ್ಲಿರುವಂಥ ಒಂದು ಟೇಸ್ಟು, ಅದೇ ರೀತಿಯಾಗಿಂತಹ ಆರೋಗ್ಯಕರ ಅಂಶಗಳು ಕೂಡ ಈ ಗಿಣ್ಣದ ಹಾಲಿನ ಪುಡಿಯಿಂದ ನಮಗೆ ಸಿಗುತ್ತೆ. ನಂತರ ನಾವು ಅದಕ್ಕೆ ಫ್ಲೇವರ್ಗಾಗಿ ಏನಪ್ಪ ಅಂದರೆ ಏಲಕ್ಕಿನ ಚೆನ್ನಾಗಿ ಕುಟ್ಕೋತಾ ಇದ್ದೀವಿ. ಇಲ್ಲಿ ನಾವು ಪುಡಿಯನ್ನಾಗಿ ಮಾಡ್ಕೊಂಬಿಟ್ಟು ಏಲಕ್ಕಿನ ಕೂಡ ಈ ಒಂದು ರೆಸಿಪಿಯಲ್ಲಿ ನಾವು ಬಳಸ್ತಾ ಇದ್ದೀವಿ. ನಾವಿಲ್ಲಿ ಏಲಕ್ಕಿನ ಪುಡಿಯನ್ನು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಫ್ಲೇವರ್ಗಾಗಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಕೂಡ ಒಳ್ಳೆ ಫ್ಲೇವರ್ ತಂದು ಕೊಡುತ್ತೆ. ನಿಮಗೆ ಇದರ ಬದಲು ಆಪ್ಷನಲ್ಲಾಗಿ ಬಾದಾಮ್ ಪುಡಿ ಅಥವಾ ನೀವು ಕೇಸರ ಯಾವುದನ್ನಾದರೂ ಮಿಕ್ಸ್ ಮಾಡ್ಬೋದು, ಅಥವಾ ಗೋಡಂಬಿ ಪುಡಿ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಹಾಕ್ಬೋದು. ತದನಂತರ ನಾವಿಲ್ಲಿ ಕುಂಬಳಕಾಯಿ ಬೀಜ ಹಾಗೆ ಕರ್ಬೂಜ ಬೀಜಗಳನ್ನು ಸೇರಿಸ್ತಾ ಇದ್ದೀವಿ. ನಿಮಗೆ ಬೇಕಾದರೆ ಇಲ್ಲಿ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಉದಾಹರಣೆಗೆ ಬಾದಾಮಿ ಆಗಿರ್ಬೋದು, ಅಥವಾ ಏನಪ್ಪ ಅಂದರೆ ಗೋಡಂಬಿ ಆಗಿರ್ಬೋದು, ಮತ್ತು ಅಂಜೀರ, ಈ ರೀತಿಯಾಗಿ ಬೇರೆ ಬೇರೆ ಫ್ಲೇವರ್ ಕೂಡ ಆ್ಯಡ್ ಮಾಡ್ಬೋದು. ಆದರೆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪ್ರಿಸರ್ವ್ ಮಾಡೋದ್ರಿಂದ ಫ್ರೀಝರ್ನಲ್ಲಿ ಇದು 1 ವಾರದವರೆಗೆ ಇರುವ ಹಾಗೆ ನಾವು ಬೇಕಾಗಿರೋಂಥ ಒಂದು ಡ್ರೈ ಫ್ರೂಟ್ಸ್ ಮತ್ತು ಇದನ್ನು ಆ್ಯಡ್ ಮಾಡಿದ್ದಾಗಿದ್ದರೆ ಪ್ರಿಸರ್ವ್ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲು ನಾವು ಬಾಣಲೆಗೆ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀವಿ. ನಂತರ ಅದರ ಕೆಳಗಡೆ ಏನಪ್ಪ ಅಂದರೆ ನಾವು ತುಪ್ಪ ಹಚ್ಚೋದ್ರಿಂದ ಸ್ವಲ್ಪ ಮೇಲ್ಗಡೆ ಮತ್ತು ಸೀಡ್ಸ್ನ ಹಾಕ್ಕೋತಾ ಇದ್ದೀವಿ. ನಂತರ ಇಲ್ಲಿ ರೆಡಿಯಾಗಿರ್ತಕ್ಕಂಥ ಮಿಕ್ಸರ್ನ ಇದರಲ್ಲಿ ಹಾಕ್ಕೋತಾ ಇದ್ದೀವಿ. ನಂತರ ಮೇಲ್ಗಡೆ ಇದನ್ನು ಮತ್ತೆ ಕುಂಬಳಕಾಯಿ ಮತ್ತು ಕರ್ಬೂಜ ಬೀಜಗಳಿಂದ ಗಾರ್ನಿಷಿಂಗ್ ಮಾಡ್ಕೋದಾದರೆ ಫ್ರೀಝರ್ನಲ್ಲಿ ಪ್ರಿಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಕೋಲ್ಡ್ ಆದ ನಂತರ ಇದನ್ನು ನೀವು ಹಾಗೆ ಬೇಕಾದ ಟೈಮ್ನಲ್ಲಿ ಬೇಕಾದ ಹಾಗೆ
ನಿಮ್ಮ ಮನೆ ಮಂದಿಗೆಲ್ಲ ಕೊಟ್ಬಿಟ್ಟು ಈ ಒಂದು ರೆಸಿಪಿನ ಎಂಜಾಯ್ ಮಾಡ್ಬೋದು. ಇದು ಒಂದು ವಾರದವರೆಗೆ ಕೆಡೋದಿಲ್ಲ, ಚೆನ್ನಾಗಿ ಪ್ರಿಸರ್ವ್ ಮಾಡ್ಬೋದು. ಆದ್ದರಿಂದ ಮಾಡೋದು ತುಂಬ ಸರಳ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ರೆಸಿಪಿ ಬಂತು ಅನ್ನೋ ಹೇಳೋದನ್ನು ಮರಿಬೇಡಿ. ಹಾಗಾದರೆ ಸ್ನೇಹಿತರೆ, ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಇದೇ ರೀತಿಯಾಗಿ ನಾನು ನಿಮಗೆ ಆರೋಗ್ಯಕರ ರುಚಿಕರವಾದಂಥ ವಿಡಿಯೋಗಳಲ್ಲಿ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.